ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚನ್ನು ಲೈಫ್ ಸ್ಟೈಲ್. ಸ್ವಲ್ಪ ಕೋಲ್ಡ್ ಆಗಿದೆ, ಹುಷಾರಿರಲಿಲ್ಲ. ಒಂದು 3 ದಿನ ಆಯಿತು. ಇವಾಗ ಸ್ವಲ್ಪ ರಿಕವರಿ ಆಗಿದ್ದೀನಿ. ಹಾಗಾಗಿ ವಿಡಿಯೋನ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಒಂದು ಖುಷಿ ವಿಚಾರನ ನಾನು ಹಂಚ್ಕೋಬೇಕು. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನನ್ನ ಕೈಯಲ್ಲಿ ಈ ಲೆಟ್ರ್ ಇದೆ. ಇದು ಯೂಟ್ಯೂಬ್ ಕಡೆಯಿಂದ ಬಂದಿದೆ. ಇದು ಯಾವ ಲೆಟ್ರ್ ಅಂತೇಳಿ ನಿಮ್ಗೆ ಸ್ವಲ್ಪ ಕೆಲವೊಂದು ಜನಕ್ಕೆ ಗೊತ್ತಾಗ್ತಿರುತ್ತೆ. ಯೂಟ್ಯೂಬ್ ಮಾಡಿದಾಗಂತೂ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಇದು ಯಾವ ಲೆಟ್ರ್ ಅಂತೇಳಿ. ನಿನ್ನೆನೇ ಇದು ಗೂಗಲ್ ಆಡ್ಸೆನ್ಸ್ ಬಂತು ನಮ್ಮ ಮನೆಗೆ. ಬಟ್ ಏನು ರಿಸೀವ್ ಮಾಡೋದಕ್ಕೆ ನಾನು ಇರಲಿಲ್ಲ. ನಮ್ಮ ಸಿಸ್ಟರ್ ಇದನ್ನು ರಿಸೀವ್ ಮಾಡಿದರು. ಮತ್ತು ಆಮೇಲೆ ತಂದು ಕೊಟ್ಟರು. ನೋಡೋಕ್ಕೆ ಗೂಗಲ್ ಆಡ್ಸೆನ್ಸ್ ಬಂದಿದೆ ಇದು ಅಂತೇಳಿ ತುಂಬಾ ಖುಷಿ ಆಗ್ತಿದೆ. ನೋಡಿ, ಇದೆಲ್ಲ ಪೂರ್ತಿಯಾಗಿ ನಮ್ಮ ಮನೆ ಅಡ್ರೆಸ್ಸು. ನಾವು ಮನೆ ಅಡ್ರೆಸ್ನ ಕರೆಕ್ಟಾಗಿ ಹಾಕಿಲ್ಲ ಅಂತಂದರೆ ಈ ಲೆಟ್ರ್ ಬರೋದಕ್ಕೆ ತುಂಬ ಟೈಮ್ ಹಿಡಿತೈತಿ. ಕರೆಕ್ಟಾಗಿ ನಾವು ಎಲ್ಲನೂ ಫಿಲ್ ಮಾಡಿಬಿಟ್ರೆ ಒಂದು 15 ಡೇಸ್ ಒಳಗಡೆ ನಮಗೆ ಈ ಲೆಟ್ರ್ ರೀಚ್ ಆಗುತ್ತೆ. ಫಸ್ಟಿಗೆ ಮಾನಿಟೈಸೇಷನ್ ಆದಮೇಲೆ ನಂದು $10 ಆದಮೇಲೆ ನಾನು ಇದನ್ನು ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡಿದ್ದು. $10 ಕಂಪ್ಲೀಟ್ ಆದಮೇಲೆ ಮಾಡಿದೆ. ನಾನು ಮಾಡಿದಾಗಲೇ ಇದು ಬಂದಿದೆ. ಅದಕ್ಕಿಂತ ಮುಂಚೆನೂ ಮಾಡ್ಬೋದು ಅಂತಂದೇಳಿ ಹೇಳ್ತಿದ್ದಾರೆ. ಆದರೆ ನನಗೆ ಗೊತ್ತಿಲ್ಲ. ಅದು ನಾನು $10 ಆದಮೇಲೆ ಮಾಡಿದ್ರಾಯ್ತು ಅಂತೇಳಿ ಬಿಟ್ಟಿದ್ದೆ. ಇದರಲ್ಲಿ 6 ಡಿಜಿಟ್ ನಂಬರ್ ಇರುತ್ತೆ. ಅದನ್ನು ನಾನು ಇನ್ನೂ ವೆರಿಫೈ ಮಾಡಿಲ್ಲ. ಮಾಡಬೇಕು, ಇವಾಗ ಮಾಡ್ತೀನಿ. ಒಂದು ವಿಡಿಯೋ ಮಾಡಿ ಆಮೇಲೆ ಮಾಡಿದ್ರಾಯ್ತು ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡಿ, ಈ ಲೆಟ್ರ್ ಬರೋದಕ್ಕೆ ನನಗಿಂತ ಹೆಚ್ಚಾಗಿ ನೀವು ಎಲ್ಲರೂ ಕಾರಣ ಆಗಿದ್ದೀರಾ. ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಏನು ಬೆಳೆಯೋದಕ್ಕೆ ಸಾಧ್ಯ. ನೀವು ಸಪೋರ್ಟ್ ಮಾಡಿದ್ರಿಂದನೇ ನಾನು ಇಷ್ಟೆಲ್ಲ ಇವಾಗ ಆಡ್ಸೆನ್ಸ್ನ ತೊಗೊಳ್ಳೋವರೆಗೂ ರೀಚ್ ಆಗಿದ್ದೀನಿ. ನಾನು ಫಸ್ಟಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾ ಭಯ ಇತ್ತು. ಯಾಕಂದರೆ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ. ನನ್ನ ಚಾನಲ್ ಸಕ್ಸಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಮಾಡಬೇಕಾ ಮಾಡಬಾರ್ದು ಅಂತೇಳಿ ಒಂದು 2 ಡೇಸ್ ನಾನು ತುಂಬ ಯೋಚನೆ ಮಾಡಿದ್ದೆ. ಸುಮ್ಮನೆ ಯಾಕೆ ಮಾಡಲಿ, ಇದೇನು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಆಮೇಲೆ ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ಮಾಡಬೇಕು ಅಂತೇಳಿ ಐಡಿಯಾ ಬಂದಿದೆ. ನನ್ನ ಮಗನ ಡಿಲಿವರಿ ಆದಾಗ ಒಂದು 3 ಮಂತ್ ಆಗಿತ್ತು. ಅವಾಗ ಏನು ಕೆಲಸ ಮಾಡ್ತಿರ್ಲಿಲ್ಲಲ್ಲ, ಖಾಲಿನೇ ಇದ್ದೆ. ಹಾಗಾಗಿ ಮಾಡೋಣ ಅಂತೇಳಿ ಒಂದು ಐಡಿಯಾ ಬಂದಿತ್ತು. ಹಾಗಾಗಿ ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಯಾವುದೂ ಅಷ್ಟೊಂದೇನು ಓಡ್ತಾ ಇರಲಿಲ್ಲ. ವ್ಯೂಸ್ ಏನು ಕಡಿಮೆ ಆಗ್ತಿದ್ವು. ಬಟ್ ಈಗ ಬರ್ತಾ ಸ್ವಲ್ಪ ಕಟಿಂಗು, ಟೈಲರಿಂಗ್ ಬಗ್ಗೆ ವೀಡಿಯೋಸ್ನ ಹಾಕಿದಾಗ ತುಂಬ ಜನ ನೋಡ್ತಾ ಇದ್ದೀರಾ. ಮತ್ತು ಅದೇ ರೀತಿ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ. ಎಲ್ಲರೂ ಅರ್ಥ ಆಯಿತು ಅಂತೇಳಿ ಹೇಳ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು 2-3 ಸಹ ಒಂದು ವಿಡಿಯೋಕ್ಕೆ ನನಗೆ ಕಮೆಂಟ್ ಮಾಡಿದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅರ್ಥ ಆಗೋರಿಗೆ ನಾನು ಹೇಳಿದ್ದೀನಿ ಅಂತೇಳಿ ನನಗೆ ಕಾನ್ಫಿಡೆಂಟ್ ಬರುತ್ತೆ. ಮಾನಿಟೈಸೇಷನ್ನು ಕೂಡ ಜಲ್ದಿನೇ ಆಯಿತು. 6 ತಿಂಗಳೊಳಗೆ ಮಾನಿಟೈಸೇಷನ್ ಆಯಿತು. ಎಲ್ಲ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟಿಂದನೇ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಯಿತು. ಇದೇ ರೀತಿಯೇ ನೀವು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಹಾಗಾಗಿ ಈ ವಿಡಿಯೋದ ಮುಖಾಂತರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡೋಣ, ಇನ್ನೂ ನನಗೆಷ್ಟು ಗೊತ್ತೋ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ತಿಳಿಸ್ತಾ ಇದ್ದೀನಿ. ನೋಡ್ತೀನಿ, ಇವಾಗ ಇನ್ನೂ ವೆರಿಫೈ ಮಾಡಿಲ್ಲ. ಬಟ್ ಆಮೇಲೆ ಓಪನ್ ಮಾಡಿ ನಾನು ವೆರಿಫೈನ ಮಾಡ್ಕೋತೀನಿ. ಇದನ್ನು ಫಸ್ಟ್ ವಿಡಿಯೋ ಮಾಡಿಬಿಟ್ಟು ಆಮೇಲೆ ವೆರಿಫೈ ಮಾಡೋಣ ಅಂತೇಳಿ ನಿಮ್ಮ ಜೊತೆಗೇ ಫಸ್ಟ್ ಶೇರ್ ಮಾಡಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.